ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರು ಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಾದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನ ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ಬಾಯ್ನ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ಮೂಗೂರು ಮದ್ದು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇದೇ ತಿಂಗಳ 21ನೇ ತಾರೀಕು ಮೈಸೂರಿನ ರುಚಿ ಹೋಟೆಲಲ್ಲಿ ಒಂದು ದಿನದ ವಿಶೇಷವಾಗಿರುವಂತಹ ನಿಗೂಢ ಪ್ರಶ್ನೆಶಾಸ್ತ್ರ ತರಗತಿಯನ್ನ ಮಾಡ್ತಾ ಇರುವಂಥದ್ದು. ರಮಲಶಾಸ್ತ್ರ, ಪ್ರಶ್ನೆಶಾಸ್ತ್ರ, ತಂಡುಲ ಶಾಸ್ತ್ರ, ಕವಡೆ ಶಾಸ್ತ್ರ, ತಾಂಬೂಲ ಶಾಸ್ತ್ರ, ಪಂಚಾಂಗ ಪ್ರಶ್ನ, ವಸ್ತ್ರ ಫಲ, ಶಕುನ ಫಲ, ಹೀಗೆ ಅನೇಕ ವಿಷಯಗಳನ್ನ ತರಗತಿಯಲ್ಲಿ ಕಲಿಸ್ಕೊಡ್ತೇನೆ. ಯಾರಿಗೆಲ್ಲ ಆಸಕ್ತಿ ಇದೆ ನೀವು ಅಡ್ಮಿಷನ್ ಆಗ್ಬೋದು. ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ತಿಳ್ಕೊಬೇಕು ಅಂದ್ರೆ ಯೂಟ್ಯೂಬಲ್ಲಿ ಮೂಗೂರು ಮದ್ದು ದೀಕ್ಷಿತ್ ಅಂತ, ಮತ್ತು ಇನ್ಸ್ಟಾಗ್ರಾಮ್ ಅಲ್ಲಿ ಮೂಗೂರು ಮದ್ದು ದೀಕ್ಷಿತ್, ಮತ್ತು ನೀವು ಫೇಸ್ಬುಕ್ನ ನೋಡೋದಾದ್ರೆ ಶ್ರೀ ಮಾಯಕಾರ ಗುರುಕುಲ ಪೇಜಲ್ಲಿ ನೀವು ನಮ್ಮ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ, ತರಗತಿಯ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ತಿಳ್ಕೊಬಹುದು. ಜೊತೆಗೆ 2025 ಬಹಳ ವಿಶೇಷವಾಗಿರುವಂತಹ ವರ್ಷ 2025. 2025 ಯಾವ ಡೇಟಲ್ಲಿ ಹುಟ್ಟಿರುವಂಥವ್ರಿಗೆ ಏನೆಲ್ಲ ಫಲಗಳಿದೆ ಅನ್ನುವಂತಹ ವಿಷಯಗಳನ್ನ ನಾವು ನೋಡ್ಬೋದು. ಯಾಕಂದ್ರೆ ಒಂದು ಸಂಖ್ಯೆಯಲ್ಲಿ ಅದರದೇ ಆದಂತಹ ಒಂದು ವೈಬ್ರೇಷನ್, ಅದರದೇ ಆದಂತಹ ಒಂದು ತರಂಗ ಇರುತ್ತೆ. ಅದರಿಂದ ಒಂದು ಡೇಟು ಮನುಷ್ಯನ ಜೀವನದಲ್ಲಿ ಬಹಳ ಪ್ರಮುಖವಾಗಿರುವಂಥದ್ದು. ಬೆಳಗ್ಗೆ ಎದ್ದ ತಕ್ಷಣ ಅಲಾರಾಮ್ ಕೊಡೋದ್ರಿಂದ ಹಿಡಿದು ರಾತ್ರಿ ಮಲ್ಕೊಳ್ಳೋವರೆಗೆ ಎಲ್ಲ ವಿಷಯಗಳನ್ನ ಈ ಸಂಖ್ಯೆಗಳು, ಈ ನಂಬರ್ಗಳ ಮುಖಾಂತರವೇ ನಾವು ನೋಡ್ತಾ ಇರ್ತೀವಿ. ಅದಕ್ಕೋಸ್ಕರ ನಮ್ಮ ಜಾತಕ ಭಾಗ ಎಷ್ಟು ಮುಖ್ಯವಾಗ್ತದೋ ಈ ಸಂಖ್ಯಾ ಬಲವು ಕೂಡ, ನಂಬರ್ಸ್ ಬಲವು ಕೂಡ ನಮಗೆ ಬಹಳ ಮುಖ್ಯ ಆಗ್ತದೆ. ಹಾಗಾದ್ರೆ ಈ ವರ್ಷ 2025 ಯಾವ ಡೇಟಲ್ಲಿ ಹುಟ್ಟಿರೋರಿಗೆ ಹೇಗಿದೆ ಅನ್ನುವಂಥ ವಿಚಾರವನ್ನ ತಿಳ್ಕೊಳ್ಳುವಂಥ ಒಂದು ಪುಟ್ಟ ಪ್ರಯತ್ನವನ್ನ ಮಾಡೋಣ. ಈ ಬಾರಿ 2025 ಆಗಿರೋದ್ರಿಂದ ಇಲ್ಲಿ ಚಂದ್ರನ ಕಾರಕತ್ವವು ಕೂಡ ಇರುವಂಥದ್ದು. ಜೊತೆಗೆ ಓವರ್ ಆಲ್ ನಾವು ಕೌಂಟ್ ಮಾಡಿದಾಗ 9 ಬರ್ತಾ ಇದೆ. ಈ ಬಾರಿಯ 25ರ ರೂಲಿಂಗ್ ನಂಬರ್ ಇಸ್ 9 ಅಂದ್ರೆ ಕುಜ ಅಂದ್ರೆ ಅಗ್ರೆಸಿವ್, ಕೋಪ, ಉದ್ರೇಕ, ಟೆನ್ಷನ್, ವಾರ್, ಜಗಳ, ಯಶಸ್ಸು ಎಲ್ಲವನ್ನ ಕೊಡುವಂಥವನು. ಅದರಿಂದ ಈ ವರ್ಷ ಸ್ವಲ್ಪ ಪ್ರತಿಯೊಬ್ರು 2025ರಲ್ಲಿ ದುಡುಕಿ ನಿರ್ಧಾರಗಳನ್ನ ತಗೊಳ್ಳೋದ್ರಿಂದ ಅನೇಕ ಸಮಸ್ಯೆಗಳನ್ನ ಮಾಡ್ಕೊಳ್ಳುವಂತ ಸಾಧ್ಯತೆಗಳು ಜಾಸ್ತಿ ಇರ್ತದೆ. ಮತ್ತು ಅನೇಕ ಕಡೆ ದೇಶಗಳ ನಡುವೆ ಸಂಘರ್ಷಗಳು, ರಾಜ್ಯಗಳ ನಡುವೆ ಸಂಘರ್ಷಗಳು ನಡೆಯುವಂತ ಸಾಧ್ಯತೆಗಳು ಕೂಡ ಇರ್ತದೆ. ಮತ್ತು ಅನೇಕ ಕಡೆ ಅಗ್ನಿ ಅವಘಡಗಳು, ಫ್ಲೈಟ್ ಆಕ್ಸಿಡೆಂಟ್ಸು, ಟ್ರೈನ್ ಆಕ್ಸಿಡೆಂಟ್ಸು ಅಥವಾ ಭೂಕಂಪಾದಿಗಳು, ಎಲೆಕ್ಟ್ರಿಕ್ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಆಗುವಂತ ಸಾಧ್ಯತೆಗಳು ಕೂಡ ನಾವು ನೋಡ್ಬೇಕಾಗ್ತದೆ. ಇನ್ನು ಇದನ್ನ 9ನ ಪೂರ್ಣ ಸಂಖ್ಯೆ ಅಂತ ಕೂಡ ನಾವು ಕರಿತೀವಿ. ಪೂರ್ಣ ಸಂಖ್ಯೆ ಇರೋದ್ರಿಂದ ಎಷ್ಟೇ ಅವಘಡಗಳು ನಡೆದ್ರು ಕೂಡ ಅದನ್ನ ನೇಚರ್ ಬ್ಯಾಲೆನ್ಸ್ ಮಾಡುವಂಥದ್ದು, ಮತ್ತು ಒಂದಷ್ಟು ಬೇರೆ ತರದ ಆರ್ಥಿಕವಾದಂತಹ ಅಭಿವೃದ್ಧಿ, ಷೇರು ಮಾರುಕಟ್ಟೆಯಲ್ಲಿ ಸ್ವಲ್ಪ ಅಭಿವೃದ್ಧಿಯನ್ನ ಕೂಡ ನಾವು 2025ರಲ್ಲಿ ಕಾಣಬಹುದು. ಇನ್ನು 2025 2/11/20 29ನೇ ತಾರೀಕು 2/11/20 ತಾರೀಕು ಹುಟ್ಟಿರೋರ್ಗೆ ಹೇಗಿದೆ ಅಂದ್ರೆ ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಿರುವಂತದ್ದು. ಈ ವರ್ಷ 2025 ನಿಮ್ಗೆ ಅನೇಕ ಅನುಕೂಲಗಳು ಪ್ರಾಪ್ತಿಯಾಗತ್ತೆ. ಇನ್ನು ನೀರಾವರಿ ಇಲಾಖೆ, ಚಲನಚಿತ್ರ, ಪಶುಸಂಗೋಪನಾ, ತೋಟಗಾರಿಕೆ, ಮನೋಶಾಸ್ತ್ರಜ್ಞರು, ಪ್ರಸೂತಿ ತಜ್ಞೆ, ಗೈನಕಾಲಜಿಸ್ಟು, ಮತ್ತೆ ಈ ನರ್ಸ್ಗಳಿಗೆ ಸಂಬಂಧಪಟ್ಟಂಥದ್ದು, ಈ ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿರೋರಿಗೆ 2025 ಬಹಳ ವಿಶೇಷವಾದಂತಹ ಅನುಕೂಲಗಳನ್ನ ಮಾಡಿಕೊಡುತ್ತೆ, ಅಭಿವೃದ್ಧಿಯನ್ನ ಕೂಡ ಇವ್ರಿಗೆ ಮಾಡಿಕೊಡುತ್ತೆ. ಆದ್ರೆ ಒಂದು ಸ್ವಲ್ಪ ಈ 2025ರಲ್ಲಿ ಹುಟ್ಟಿರೋರುವಂಥವ್ರು 2025ನೇ ಇಸ್ವಿ ಈ ಡೇಟ್ ಅಲ್ಲಿ 2/11/2029 ತಾರೀಕು ಹುಟ್ಟಿರುವಂಥವ್ರು ಸ್ವಲ್ಪ ತಾಯಿಯ ಜೊತೆ ಕಲಹ ಆಗುವಂತ ಸಾಧ್ಯತೆ ಇದೆ. ತಾಯಿಯ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಅಥವಾ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗುವಂಥದ್ದು ಇರ್ತದೆ. ಮತ್ತು ಇವ್ರಿಗೂ ಕೂಡ ಒಂದಷ್ಟು ಇಲ್ಲಿ ಚಂದ್ರ ಮತ್ತೆ ಕುಜ, ನೀರು ಮತ್ತೆ ಬೆಂಕಿಯ ಕಾಂಬಿನೇಷನ್ ಆಗಿರೋದ್ರಿಂದ ಇಲ್ಲಿ ಕೂಡ ಕಫ ಮತ್ತು ಪಿತ್ತ ಪ್ರಕೃತಿ ವ್ಯತ್ಯಾಸ ಆಗುವಂಥದ್ದು, ತೀವ್ರವಾದಂತಹ ಕೋಪ ನಿಷ್ಠೂರಗಳಿಗೆ ಕಾರಣ ಆಗುವಂಥದ್ದು, ಮನೋಚಂಚಲತೆ ಆಗುವಂತ ಸಾಧ್ಯತೆಗಳಿರ್ತದೆ. ಅದನ್ನ ಒಂದು ಸ್ವಲ್ಪ ಕಂಟ್ರೋಲ್ ಮಾಡ್ಕೋಬೇಕು. ಇನ್ನು ಬಿಸ್ನೆಸ್ ಅಂತ ಬಂದ್ರೆ ಈ ವರ್ಷ ಸಿನಿಮಾ, ನಾಟಕ, ಹೋಟೆಲ್, ಬೋರ್ಡಿಂಗ್, ಈ ಬಿಸ್ನೆಸ್ ಎಲ್ಲ ತುಂಬಾ ಚೆನ್ನಾಗಾಗತ್ತೆ ಈ ಡೇಟಲ್ಲಿ ಹುಟ್ಟಿರೋರ್ಗೆ. ತೋಟಗಾರಿಕೆ ತುಂಬಾ ಚೆನ್ನಾಗಾಗತ್ತೆ.
ಬೆಣ್ಣೆ ಔಷಧ ವ್ಯಾಪಾರ ಮಾಡುವಂಥವ್ರಿಗೂ ಕೂಡ ಈ ವರ್ಷ ಈ ಡೇಟಲ್ಲಿ ಹುಟ್ಟಿರೋರ್ಗೂ ವಿಶೇಷವಾಗಿರುವಂಥ ಅನುಕೂಲಗಳು ಪ್ರಾಪ್ತಿ ಆಗ್ತದೆ. ಇನ್ನು ಆರೋಗ್ಯ ಸಮಸ್ಯೆ ಅಂತ ಬಂದಾಗ ಮಕ್ಕಳಿಗೆ ಈ ಡೇಟಲ್ಲಿ ಹುಟ್ಟಿರುವಂಥವ್ರು 2-11-20-29 ಡೇಟಲ್ಲಿ ಹುಟ್ಟಿರುವಂತಹ ಮಕ್ಕಳಿಗೆ ಸ್ವಲ್ಪ ಬಾಲಗ್ರಹ ಬಾಲಾರಿಷ್ಟ ದೋಷಗಳು ಕಾಡುವಂತಹ ಸಾಧ್ಯತೆಗಳು ಇರ್ತದೆ. ಮತ್ತು ಎಡಗಣ್ಣು ಗಂಡು ಮಕ್ಕಳಾದ್ರೆ ಎಡಗಣ್ಣು ಮತ್ತು ಹೆಣ್ಮಕ್ಳಾದ್ರೆ ಸ್ವಲ್ಪ ಬಲಗಣ್ಣಿನ ಸಮಸ್ಯೆಗಳು ಕೂಡ ಕಾಣಿಸುವಂತ ಸಾಧ್ಯತೆಗಳಿರ್ತದೆ. ಸ್ವಲ್ಪ ಅಸ್ತಮಾ ಪೇಷಂಟ್ಗಳು ಈ ಡೇಟಲ್ಲೂ ಹುಟ್ಟಿರೋರು ಇದ್ರೆ ಅದು ಸ್ವಲ್ಪ ಜಾಸ್ತಿ ಆಗುತ್ತೆ. ಮತ್ತು ಹೆಣ್ಮಕ್ಕಳಿಗೆ ಸ್ವಲ್ಪ ಗರ್ಭಕೋಶದ ಈ ಡೇಟಲ್ಲಿ ಹುಟ್ಟಿರುವಂಥ ಹೆಣ್ಮಕ್ಳಿಗೆ ಸ್ವಲ್ಪ ಗರ್ಭಕೋಶದ ತೊಂದರೆಗಳು ಕಾಣಿಸ್ಕೊಳ್ಳುವಂಥದ್ದು ಸಾಧ್ಯತೆಗಳಿರ್ತದೆ. ಇದು 2025 2-11-20-29 ತಾರೀಕು ಹುಟ್ಟಿರುವಂಥವರಿಗೆ ಒಟ್ಟಾರೆಯಾದ ಫಲ. ಒಟ್ಟಿನಲ್ಲಿ ಫಲಗಳು ಅಂತ ಬಂದಾಗ ಒಂದಷ್ಟು 70% ಇಸ್ ವೆರಿ ಗುಡ್, ತುಂಬಾ ಚೆನ್ನಾಗಾಗುತ್ತೆ. ಒಂದು 30% ತಾಯಿ ಮತ್ತು ನಿಮ್ಮ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗುವಂತ ಸಾಧ್ಯತೆಗಳಿರುತ್ತೆ. ಬಿಟ್ರೆ ಓವರ್ ಆಲ್ ಇಸ್ ವೆರಿ ಗುಡ್. ಇನ್ನು ಅದ್ರ ಜೊತೆಗೆ ಬಹಳ ಪ್ರಮುಖವಾಗಿ ಈ ಡೇಟಲ್ಲಿ ಹುಟ್ಟಿರುವಂಥವ್ರು ಪಾರ್ವತಿಯಮ್ಮನ್ನ, ದುರ್ಗಿಯನ್ನ, ದುರ್ಗಾ ಪರಮೇಶ್ವರಿಯನ್ನ, ರಾಜರಾಜೇಶ್ವರಿಯನ್ನ, ಚಾಮುಂಡೇಶ್ವರಿಯನ್ನ ಪೂಜೆ ಮಾಡುವಂಥದ್ದು ಅತ್ಯಂತ ವಿಶೇಷವಾದಂಥದ್ದು. ಪ್ರತಿ ಸೋಮವಾರ ಅಮ್ಮನವರ ದೇವಸ್ಥಾನಕ್ಕೆ ಹೋಗುವಂಥದ್ದು, ಅಕ್ಕಿ ಮತ್ತು ಬೆಲ್ಲವನ್ನು ಕೊಟ್ಟು ಪೂಜೆಯನ್ನು ಮಾಡಿಸ್ಕೊಂಡು ಬಂದ್ರೆ ಅತ್ಯಂತ ಶುಭ ಫಲಗಳು ನಿಮಗೆ ಪ್ರಾಪ್ತಿ ಆಗ್ತದೆ. ಯಾರೆಲ್ಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನ ಶಾಸ್ತ್ರಬದ್ಧವಾಗಿ ಕಲಿಬೇಕು ಅನ್ನುವಂಥ ಆಸಕ್ತರು ಶ್ರೀ ಮಾಯಕಾರ ಗುರುಕುಲದ ಅಧ್ಯಯನವನ್ನು ಮಾಡ್ಬೋದು. ಇದೇ ಜನವರಿ ಎಂಡು ಮತ್ತು ಫೆಬ್ರವರಿ ವೀಕಲ್ಲಿ, ಫಸ್ಟ್ ವೀಕಲ್ಲಿ ಜ್ಯೋತಿಷ್ಯ ಮತ್ತು ವಾಸ್ತುವಿನ ಹೊಸ ತರಗತಿಗಳು ಪ್ರಾರಂಭ ಆಗ್ತಾ ಇದೆ. ನಿಮಗೂ ಕೂಡ ಜ್ಯೋತಿಷ್ಯ ಮತ್ತು ವಾಸ್ತುವನ್ನು ಕಲಿಬೇಕು ಅನ್ನುವಂಥ ಆಸಕ್ತರು ಸಂಪರ್ಕವನ್ನು ಮಾಡಿ. ಅದರ ಜೊತೆಗೆ ಇಲ್ಲಿವರೆಗೆ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಸಂಸ್ಥೆಯಲ್ಲಿ ಅಧ್ಯಯನ ಮಾಡಿ 90% ಹೆಚ್ಚು ವಿದ್ಯಾರ್ಥಿಗಳು ಪ್ರೊಫೆಷನಿಸ್ಟ್ ಆಗಿರುವಂಥದ್ದು, ತುಂಬ ವೃತ್ತಿಪರ ಜ್ಯೋತಿಷಿಗಳು, ವಾಸ್ತು ತಜ್ಞರಾಗಿರುವಂಥದ್ದು. ನಿಮಗೂ ನಿಮ್ಮ ಬಗ್ಗೆ ತಿಳ್ಕೊಬೇಕು ಅನ್ನೋದು ಆಸಕ್ತಿ ಇದ್ರೆ ಅಡ್ಮಿಷನ್ ಆಗಿ. ಇದು ಈ ದಿನಾಂಕಗಳಲ್ಲಿ ಹುಟ್ಟಿರುವಂಥವ್ರಿಗೆ 2025ರ ವರ್ಷ ಭವಿಷ್ಯ. ನಿಮ್ಮೆಲ್ಲರಿಗೂ ಕೂಡ 2025 ಅತ್ಯಂತ ವಿಶೇಷವಾಗಿರಲಿ. ಅದರ ಜೊತೆಗೆ ಸಕಲ ಸನ್ಮಂಗಳಗಳು ಕೂಡ ಉಂಟಾಗ್ಲಿ. ನೀವು ಅಂದ್ಕೊಂಡಿರುವಂಥ ಎಲ್ಲ ಕೆಲಸಗಳಲ್ಲಿ ಯಶಸ್ಸು ಸಿಗ್ಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೇನೆ. ಜೊತೆಗೆ ಯಾವುದೇ ಡೇಟಲ್ಲಿ ಹುಟ್ಟಿದ್ರು ಕೂಡ ಪ್ರಮುಖವಾಗಿ ಜಾತಕಗಳನ್ನು ಕೂಡ ಒಮ್ಮೆ ಪರಿಶೀಲನೆಯನ್ನು ಮಾಡಿಸ್ಕೋಬೇಕಾಗತ್ತೆ. ದಯವಿಟ್ಟು ಜಾತಕಗಳನ್ನು ಕೂಡ ಒಮ್ಮೆ ಪರೀಕ್ಷೆ ಮಾಡಿಸಿ ಯಾವ ದಶಾಭುಕ್ತಿ ನಡೀತಾ ಇದೆ, ಈ ವರ್ಷ ನನಗೆ ಹೇಗಿದೆ ಅನ್ನುವಂಥದ್ದನ್ನು ಕೂಡ ಒಮ್ಮೆ ನೋಡ್ಕೊಳ್ಳಿ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಆ ಮಲೆ ಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ. श्री मायाकारा शंकर 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 श्री माया